ಶ್ರೀ ವರಸಿದ್ಧಿ ವಿನಾಯಕ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ನಿಮ್ಮ ಜೊತೆಗೆ ಇವತ್ತೊಂದು ಖುಷಿ ವಿಚಾರನ ಹಂಚ್ಕೊಳ್ತಾ ಇದ್ದೀನಿ. ಅದೇನಪ್ಪ ಅಂತಂದ್ರೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನನಗಿವತ್ತು 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅಂದರೆ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ವರಸಿದ್ಧಿ ವಿನಾಯಕ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲ್ರಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆ ವರಸಿದ್ಧಿ ವಿನಾಯಕ ನಿಮಗೂ ಕೂಡ ಒಳ್ಳೇದು ಮಾಡ್ತಾನೆ. ಸೊ ಬನ್ನಿ, ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೆ ಈ ವಿಡಿಯೋದಲ್ಲಿ ನನ್ನ ಕಡೆಯಿಂದ ಉತ್ತರ ಇದೆ. ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಪ್ರಶ್ನೆಗೆ ಉತ್ತರಗಳನ್ನು ಕಂಡುಕೊಳ್ಳಿ, ಆಯಿತಾ? ಹಾಯ್, ಹೆಲೋ, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀತೇಜ್ ಕನ್ನಡ ಲಾಗ್ಸ್. ಸೊ ಇವತ್ತಿನ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಸ್ವಲ್ಪ ಜನ ಸಿಸ್ಟರ್ಸ್ ನಂಗೆ ಕಮೆಂಟ್ ಹಾಕಿದ್ರು ವರಸಿದ್ಧಿ ವಿನಾಯಕ ವ್ರತದ ಬಗ್ಗೆ. ಅದು ಯಾವ ಕಮೆಂಟ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ. ಅಂದರೆ ಮೇಲೆಲ್ಲ ಸ್ಕ್ರೀನೆಲ್ಲ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಅವ್ರು ಕ್ವಶನ್ ಕೇಳಿದ್ರು ಅದಕ್ಕೆ ನಾನು ಉತ್ತರ ಯಾವ ಥರ ಇರುತ್ತೆ ಅಂತ. ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ವರಸಿದ್ಧಿ ವಿನಾಯಕ ವ್ರತದ ಬಗ್ಗೆ. ಆ ಥರ ಮಾಡಿದರೆ ಏನಾಗುತ್ತೆ, ಈ ಥರ ಮಾಡಿದ್ರೆ ಏನಾಗುತ್ತೆ, ಅದಕ್ಕೆ ಸೊಲ್ಯೂಷನ್ ಹೇಳಿ ಸಿಸ್ಟರ್ ಅಂತ. ಸೊ ಅವರೆಲ್ಲರಿಗೋಸ್ಕರ ಈ ವಿಡಿಯೋನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಸಿಗೋ ಮಾಹಿತಿ ಸಿಗೋದಿಲ್ಲ. ಅರ್ಧಂಬರ್ಧ ನೋಡಿ ಹಂಗಾಯ್ತು ಹಿಂಗಾಯ್ತು ಅಂದ್ಕೊಳ್ಳೋ ಬದಲು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಯೂಸ್ ಆಗುತ್ತೆ. ಈ ಥರ ವರಸಿದ್ಧಿ ವಿನಾಯಕ ವ್ರತ ನೀವು ಮಾಡದೇ ಇದ್ದರೂ ಇನ್ನೊಬ್ಬರಿಗೆ ಈ ಥರ ವ್ರತ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದರೂ ಕೂಡ ನಿಮಗೆ ಒಳ್ಳೇದಾಗತ್ತೆ. ಆ ಥರ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ರಿಲೇಷನ್ದಲ್ಲಿ ಯಾರಾದರೂ ಮಾಡಬೇಕು, ಈ ವ್ರತನ ಮಾಡಬೇಕು ಅಂತ ಅಂದ್ಕೊಳ್ತಿರೋರಿಗೆ ಹೇಳಿ, ಈ ಥರ ಮಾಡಿ ಅಂತ 21 ದಿನಗಳ ಕಾಲ ಮಾಡಿ ಅಂತ ಹೇಳಿ ಅವ್ರಿಗೂ ಒಳ್ಳೆಯದಾಗತ್ತೆ. ಹೇಳಿದ್ದು ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಪ್ಲೀಸ್ ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ? ಕಮೆಂಟ್ ಏನಪ್ಪ ಅಂತಂದರೆ, ಒಬ್ಬರು ಸಿಸ್ಟರ್ಸು ಒಂದು 3-4 ಸಿಸ್ಟರ್ಸ್ ಕಮೆಂಟ್ ಹಾಕಿದ್ರು ನನಗೆ. ಅಂದರೆ 21 ದಿನಗಳ ಕಾಲ ನಾವು ಪೂಜೆ ಮಾಡ್ತೀವಿ ಸಿಸ್ಟರ್, ಅದರಲ್ಲಿ ಪೀರಿಯಡ್ಸ್ ಬಂದರೆ ಅಥವಾ ಮುಟ್ಟಾದರೆ ಏನು ಮಾಡಬೇಕು, ಇದು ವ್ರತನ ಪೂರ್ತಿ ಮಾಡಬೇಕಾ ಅಥವಾ ಬಿಡಬೇಕಾ ಅಥವಾ ಬೇರೆದವ್ರಿಗೆ ಮಾಡೋಕ್ಕೆ ಕೊಡಬೇಕಾ ಅಂತ. ಮುಟ್ಟಾದಾಗ ಯಾವುದೇ ರೀತಿ ವ್ರತನ ಸ್ಕಿಪ್ ಮಾಡೋ ಹಾಗಿಲ್ಲ, ಬೇರೆದವ್ರಿಗೂ ಕೊಡೋ ಹಾಗಿಲ್ಲ, ನೀವೇ ಮಾಡಬೇಕು ಮುಟ್ಟಿನ ಸಮಯದಲ್ಲಿ. ಯಾಕಂದರೆ 21 ದಿನಗಳ ಕಾಲ ನಾವು ಮಾಡ್ತೀವಿ ಅಂತಂದರೆ ಮಹಿಳೆಯರಿಗೆ ಕಾಮನ್ ಆಗಿರುವಂಥ ಸಮಸ್ಯೆನೇ ಅದು. ಹಾಗಾಗಿ ಇದು 21 ದಿನಗಳ ಕಾಲ ಇರುತ್ತಲ್ಲ, ನೀವು ತಲೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ಬೇಕು. ಮುಟ್ಟಾದಾಗ ಒಂದು 5 ಡೇಸ್ ನೀವು ಈ ಥರ ಫಾಲೋ ಮಾಡಬೇಕು. ಅಂದರೆ ಡೈಲಿ ಏನು ಮಾಡ್ತೀವಿ, ನಾರ್ಮಲಾಗಿ ಸ್ನಾನ ಮಾಡ್ಕೊಂಡು ಮಾಡ್ತಿರ್ತೀವಿ. ಇದು ಪೀರಿಯಡ್ಸ್ ಬಂದಾಗ 5 ದಿನ ನೀವು ತಲೆ ಸ್ನಾನ ಮಾಡ್ಕೊಳ್ಳಿ. ತಲೆ ಸ್ನಾನ ಮಾಡಿಕೊಂಡು ನೀವು ನಂತರ ಪೂಜೆ ಮಾಡ್ಕೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. ಅದೇ ರೀತಿ ಮತ್ತು ನೀವು ಬೇರೆದವ್ರಿಗೆ ಮಾಡೋಕ್ಕೆ ಕೊಟ್ಟರೆ ಅದೆಲ್ಲ ನಡೆಯಲ್ಲ. ಯಾಕಂದರೆ ನಾವೇ ಸಂಕಲ್ಪ ಮಾಡ್ಕೊಂಡು ಈ ವ್ರತನ ಮಾಡಿರ್ತೀವಿ ಅಂದಮೇಲೆ ನಾವೇ ಪೂರ್ತಿ 21 ದಿನ ನಾವೇ ಮಾಡಬೇಕು. ಬೇರೆ ಯಾರ ಕೈಗೂ ಇದನ್ನು ಮಾಡೋಕ್ಕೆ ಕೊಡೋ ಹಾಗಿಲ್ಲ. ಹಾಗಾಗಿ ನೀವೇ ಮಾಡ್ಕೊಳ್ಳಿ. ಆದರೆ ತಲೆ ಸ್ನಾನ ಮಾಡಿಕೊಂಡು ನೀವು ವ್ರತನ ಆಚರಣೆ ಮಾಡ್ಬೋದು, ನಡೆಯುತ್ತೆ, ಅದಕ್ಕೇನು ಪ್ರಾಬ್ಲಮ್ ಆಗೋಲ್ಲ. ಆದರೆ ಮುಟ್ಟಿನ ಸಮಯದಲ್ಲಿ ಗಣೇಶನಿಗೆ ಬೇಕಾಗಿರೋ ಸಾಮಗ್ರಿಗಳನ್ನು ಯಾವುದನ್ನು ಮುಟ್ಟಕ್ಕೆ ಹೋಗಬೇಡಿ. ಅಂದರೆ ತಲೆ ಸ್ನಾನ ಮಾಡಿಕೊಂಡು ನೀವು ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳಿ. ಅಂದರೆ ಹೂವು ಆಗಲಿ, ಪತ್ರೆ ಆಗಲಿ, ಕೆರಕೆ ಆಗಲಿ. ಈಗ ಒಬ್ಬೊಬ್ರು ಏನು ಮಾಡ್ತಿರ್ತಾರೆ, ಸಾಯಂಕಾಲನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ. ಮಗ್ಗಿ ಅಂದರೆ ದಾಸವಾಳ ಹೂವಿನ ಮಗ್ಗಿ ತಂದು ರಾತ್ರಿನೇ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಮಾರ್ನಿಂಗ್ ಎದ್ದ ತಕ್ಷಣ ಗಣೇಶನಿಗೆ ಅರ್ಪಣೆ ಮಾಡ್ತಾರೆ. ನೀವು ಡೇಟ್ ಆದ ಸಮಯದಲ್ಲಿ ಅಥವಾ ಪೀರಿಯಡ್ಸ್ ಬಂದ ಸಮಯದಲ್ಲಿ ನೀವು ಅದನ್ನು ಮಾಡ್ಕೊಳ್ಳೋಕ್ಕಿಂತ ಮಾರ್ನಿಂಗ್ ಎದ್ದ ತಕ್ಷಣ ನೀವೆಲ್ಲ ಪ್ರಿಪೇರ್ ಇಟ್ಕೊಂಬಿಡಿ. ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿದ್ದರೆ ಅಥವಾ ನಿಮ್ಮ ಹಸ್ಬೆಂಡ್ ಇದ್ದರೆ ಅವರಿಗೆಲ್ಲ ಹೇಳಿ ಈ ಥರ 21 ಎಲ್ಲನೂ ತೆಗೆದಿಟ್ಬಿಡಿ ಅಂತ. ಅವ್ರು ತೆಗೆದಿಟ್ಟರೆ ನಡೆಯುತ್ತೆ. ನೀವು ಮಾರ್ನಿಂಗ್ ಎದ್ದು ಸ್ನಾನ ಮಾಡಿಕೊಂಡು ಆ ಹೂವು ಪತ್ರೆ ಎಲ್ಲ ತೊಗೊಂಡು ನೀವು ಪೂಜೆ ಮಾಡ್ಕೊಳ್ಳಿ, ಓಕೆನಾ? ನಿಮ್ಮ ಈ ಕ್ವಶನ್ಗೆ ಇದೇ ಆನ್ಸರ್ ಅಂತ ಅನ್ಕೋತೀನಿ. ಯಾಕಂದರೆ ಕಾಮನ್ ಆಗಿರುವಂಥದ್ದೇ ಅದು. ಹೆಣ್ಮಕ್ಳಿಗೆ ನಾವು ಏನೇ ಬಿಡ್ತೀವಿ ಅಂತಂದರೂ ಅದು ನಮ್ಮನ್ನು ಬಿಟ್ಟು ಹೋಗೋಲ್ಲ. ಯಾಕಂದರೆ ನಾರ್ಮಲ್ ಆಗಿರೋದೇ ಅದು, ಕಾಮನ್ ಆಗಿಲ್ಲ. ಮಂತ್ಲಿ ಪೀರಿಯಡ್ ಬರುತ್ತಾ ಇರುತ್ತೆ. ಹಾಗಂತ ನಾವು ವ್ರತನ ಬಿಡೋಕ್ಕಾಗಲ್ಲ. ಹಾಗಂತ ಬೇರೆ ಟ್ಯಾಬ್ಲೆಟ್ಸ್ಗಳು ತೊಗೊಳಕ್ಕೆ ಬರೋಲ್ಲ, ಹೌದಾ? ಅದರಿಂದ ನಮ್ಮ ದೇಹಕ್ಕೆ ಎಫೆಕ್ಟ್ ಇರುತ್ತೆ. ಹೀಗಾಗಿ ನೀವು ಬಂದರೆ ಅಂದರೆ ಪೀರಿಯಡ್ಸ್ ಆದರೆ ತಲೆ ಸ್ನಾನ ಮಾಡಿಕೊಂಡು ಮಾಡ್ಬೋದು, ಅದಕ್ಕೇನು ಪ್ರಾಬ್ಲಮ್ ಆಗೋಲ್ಲ, ನಡೆಯುತ್ತೆ, ಓಕೆನಾ? ಮತ್ತು ಇನ್ನೊಬ್ಬರು ಸಿಸ್ಟರ್ಸ್ ಏನು ಕಮೆಂಟ್ ಹಾಕಿದ್ರು ಅಂತಂದರೆ, ದಾಸವಾಳ ಹೂವು ಅಷ್ಟೇ ಏರಿಸ್ಬೇಕಾ ಅಥವಾ ದಾಸವಾಳ ಹೂವು ಬಿಟ್ಟು ಬೇರೆ ಹೂವು ಏರಿಸಿದ್ರೆ ನಡೆಯುತ್ತಾ ಅಂತ ಕೇಳಿದರು.
ಅವ್ರಿಗೆ ನಾನು ಹೇಳೋದಿಷ್ಟೇ, ಆಲ್ಮೋಸ್ಟ್ ಆಲ್ ಗಣೇಶನಿಗೆ ಕೆಂಪು ಹೂವು ಏರಿಸಿದ್ರೇ ಒಳ್ಳೆಯದು. ಅಂದರೆ ಗಣೇಶನಿಗೆ ಕೆಂಪು ಹೂವು ಏರಿಸಿದ್ರೆ ಶ್ರೇಷ್ಠ. ಅವನು ಆಲ್ಮೋಸ್ಟ್ ಆಲ್ ಏನದು ದಾಸವಾಳ ಹೂವು ಏರಿಸಿದ್ದೆ ತುಂಬಾ ಶ್ರೇಷ್ಠ. ಅದಕ್ಕೋಸ್ಕರ ನಾನು ದಾಸವಾಳ ಹೂವನ್ನೇ ಏರಿಸಿರ್ತೀನಿ. ನಿಮಗೆ ಸಿಕ್ಕರೆ ದಾಸವಾಳ ಹೂವು ಏರಿಸಿ, ಇಲ್ಲ ಅಂತಂದರೆ ನಿಮ್ಮ ಸುತ್ತಮುತ್ತಲು ಇರೋ ಗುಲಾಬಿ ಹೂವು ಇರುತ್ತೆ, ಅಥವಾ ಮಾರ್ಕೆಟಲ್ಲಂತೂ ಸಿಕ್ಕೇ ಸಿಗುತ್ತೆ ಗುಲಾಬಿ ಹೂವು. ಅಂದರೆ ಕೆಂಪು ಗುಲಾಬಿ ಇರುತ್ತಲ್ಲ, ಅದು ತೊಗೊಳ್ಳಿ, ಅದು ಸಿಕ್ಕೇ ಸಿಗುತ್ತೆ. ಕಾಮನ್ ಆಗಿ ಎಲ್ಲ ಕಡೆ ಸಿಗ್ತಾ ಇರುತ್ತೆ. ನೀವು ಮಾರ್ಕೆಟ್ಗೆ ಹೋದಾಗ ಎಲ್ಲ ತೊಗೊಂಬಂದು ಇಟ್ಕೊಂಬಿಡಿ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಅದನ್ನೇ ನೀವು ಡೈಲಿ 21 ಅಂತ ಏರಿಸ್ಕೊತ ಹೋಗಿ. ದಾಸವಾಳ ಹೂವು ಸಿಕ್ಕಿಲ್ಲ ಅಂತಂದರೆ ಮತ್ತೇನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಅನ್ನೋ ನಮ್ಮ ಮನಸ್ಥಿತಿಗೆ ದೇವರೇನಾದರೂ ಒಂದು ದಾರಿ ತೋರಿಸ್ತಾನೆ. ಅದಕ್ಕೋಸ್ಕರ ನಿಮಗೆ ದಾಸವಾಳ ಹೂವು ಸಿಗ್ತಾಯಿಲ್ಲ. ಆಲ್ಮೋಸ್ಟ್ ಅಲ್ಲಿ ಸಿಟಿಲೆಲ್ಲ ದಾಸವಾಳ ಹೂವು ಸಿಗೋದು ಕಮ್ಮಿ, ಹಳ್ಳಿಲೆಲ್ಲ ಸಿಗುತ್ತೆ. ಈಗ ಬೆಂಗಳೂರು ಸೈಡು, ನಾವು ಮೈಸೂರು ಸೈಡು, ಆ ಕಡೆ ಸೈಡ್ ಈ ಕಡೆ ಸೈಡ್ ಹೋದರೆ ಹಾಸನ ಈ ಥರ ಎಲ್ಲ ಹೋದರೆ ಒಂದೊಂದು ಸಾರಿ ಹಳ್ಳಿಯಲ್ಲಿ ಸಿಗುತ್ತೆ. ಮೈಸೂರು ಸಿಟಿಯಲ್ಲಿ ಅಥವಾ ಬೆಂಗಳೂರು ಸಿಟಿಯಲ್ಲಿ ಈ ಥರ ಸಿಟಿಗಳಲ್ಲಿ ಸಿಗೋದು ಕಮ್ಮಿ ದಾಸವಾಳ ಹೂವು. ಹಾಗಾಗಿ ನೀವು ಏನು ಮಾಡ್ಕೊಳ್ಳಿ, ದಾಸವಾಳ ಸಿಕ್ಕರೆ ಅದನ್ನೇ ಏರಿಸಿ, ಅದಂತೂ ತುಂಬಾ ಶ್ರೇಷ್ಠ. ಸಿಗದೇ ಇದ್ದರೆ ಕೆಂಪು ಗುಲಾಬಿ ಹೂವು ಇರುತ್ತಲ್ಲ, ಅದನ್ನು ಕೂಡ ನೀವು ತಂದುಬಿಟ್ಟು ಅದನ್ನು ಏರಿಸಿದ್ರೂ ನಡೆಯುತ್ತೆ. ಇಲ್ಲ ಅದು ಬಿಟ್ಟು ನೀವು ಬೇರೆ ಹೂವು ಏರಿಸಿದ್ರೂ ನಡೆಯುತ್ತೆ, ಬಟ್ ಪ್ರಾಬ್ಲಮ್ ಏನಿಲ್ಲ. ಆದರೆ ಅತಿ ಶ್ರೇಷ್ಠವಾದ ಹೂವು ಅಂದರೆ ಕೆಂಪು ಹೂವು ಮಾತ್ರ ಅತಿ ಶ್ರೇಷ್ಠವಾದ ಹೂವು ಗಣೇಶನಿಗೆ. ಅದಕ್ಕೋಸ್ಕರ ನಾನು ದಾಸವಾಳ ಹೂವನ್ನೇ ಜಾಸ್ತಿ ಹೇಳ್ತಾ ಇರೋದು ನಿಮಗೆ. ದಾಸವಾಳ ಆಗಲಿ ಗುಲಾಬಿ ಹೂವು ಯಾವುದಾದ್ರೂ ಒಂದು ಹೂವನ್ನು ಏರಿಸಿ. ಬಿಳಿ ಕಲರ್ ಹೂವು, ಸೇವಂತಿ ಹೂವು, ಮಲ್ಲಿಗೆ ಹೂವು ಎಲ್ಲ ಏರಿಸ್ತಿರ್ತಾರೆ ಒಬ್ಬೊಬ್ಬರು, ಅದವ್ರವ್ರ ಅನುಸಾರಕ್ಕೆ ಏರಿಸ್ತಾರೆ. ಬಟ್ ನಾನು ಮಾತ್ರ ಹೇಳೋದಿಷ್ಟೇ, ಕೆಂಪು ಹೂವು ಸಿಕ್ಕರೆ ಏರಿಸಿ ಅಂತ, ಅದಕ್ಕೆ ತುಂಬ ಶ್ರೇಷ್ಠ. ನಿಮಗೆ ಅದು ಯಾವುದು ಸಿಗಲಿಲ್ಲ ಅಂದರೆ, ನೀವು ವ್ರತ ಮಾಡಬೇಕು ಅನ್ನೋ ನಿಮ್ಮ ಮನಸ್ಥಿತಿ ಇದ್ದರೆ ನೀವು ಬಿಳಿ ಹೂವು, ಮಲ್ಲಿಗೆ ಹೂವಾಗಲಿ, ಸೇವಂತಿಗೆ ಹೂವಾಗಲಿ, ಅಥವಾ ಹಳದಿ ಸೇವಂತಿಗೆ ಯಾವುದಾದ್ರೂ ಹೂವು 21 ಹೂವು ಏರಿಸಿ ಪೂಜೆ ಮಾಡ್ಕೊಳ್ಳಿ, ನಡೆಯುತ್ತೆ, ಪರವಾಗಿಲ್ಲ. ಬಟ್ ಕೆಂಪು ಶ್ರೇಷ್ಠ ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ನಾನಂತೂ ದಾಸವಾಳ ಹೂವನ್ನು ಏರಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ನಾನು ಜಾಸ್ತಿ ದಾಸವಾಳ ಹೂವಿನ ಬಗ್ಗೆನೇ ಹೇಳೋದು ನಿಮಗೆ. ಓಕೆ, ಇದೊಬ್ಬರು ಕಮೆಂಟ್ ಆಯಿತು. ಇನ್ನೊಬ್ರು ಏನು ಕಮೆಂಟ್ ಹಾಕಿದ್ರು ಅಂತಂದರೆ, ಆ ಸಿಸ್ಟರ್ಸು 4 ವರ್ಷ ಆಯ್ತಂತ ಈ ವ್ರತನ ಮಾಡೋಕ್ಕೆ ಶುರು ಮಾಡಿ. ಅವ್ರಿಗೆ ಮೊನ್ನೆ ಅಷ್ಟೇನೋ ಬೆಕ್ಕು ಬಂದು ಅವರಿಟ್ಟು ಅಂದರೆ ಗಣೇಶನ ಕೂರಿಸಿರೋ ತಟ್ಟೆನ ಸ್ವಲ್ಪ ಸರಿಸಿಬಿಟ್ಟಿದೆ ಅಂತ ಹೇಳಿದರು. ಹೂವೆಲ್ಲ ಚೆಲ್ಲೋಗಿದೆ ಸಿಸ್ಟರ್, ಏನು ಮಾಡಬೇಕು ಅಂತ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ರಾಣಿಗಳಿಗೆ ನಾವು ಎಷ್ಟೇ ಹೇಳಿದ್ರು ಕೇಳ್ಕೊಳ್ಳೋ ಶಕ್ತಿ ಇರಲ್ಲ. ಯಾಕೆ ಮನುಷ್ಯರಾಗೆ ನಾವೇ ಒಂದೊಂದು ಸರಿ ಮಾತು ಕೇಳಲ್ಲ ಯಾರು, ಇನ್ನು ಪ್ರಾಣಿಗಳು ಹೆಂಗೆ ಕೇಳ್ತಾವೆ ನಮ್ಮ ಮಾತು ಅಲ್ವಾ? ಅದಕ್ಕಾಗಿ ಮುಂಜಾಗ್ರತವಾಗಿ ನಾವೇನು ಮಾಡಬೇಕು, ಈ ಮಕ್ಕಳು ಓಡಾಡೋ ಜಾಗದಲ್ಲಿ ಅಥವಾ ಪ್ರಾಣಿಗಳು ಓಡಾಡೋ ಜಾಗದಲ್ಲಿ ಈ ಥರ ಎಲ್ಲ ಪೂಜೆನ ಮಾಡ್ಕೋಬಾರ್ದು. ದೇವ್ರ ಮನೆಯಲ್ಲೇ ಮಾಡಬೇಕು. ಆಲ್ಮೋಸ್ಟ್ ಆಲು ದೇವ್ರ ಮನೇಲಿ ಅಂತಂದರೆ ಅಲ್ಲಿ ಯಾರು ಓಡಾಡೋಕ್ಕೆ ಮಕ್ಕಳಾಗಲಿ ಏನೋ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ಸಾರಿ ಮಕ್ಕಳು ಹಠ ಮಾಡಿಕೊಂಡು ಏನಾದರೂ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಸರಿಯಾದ ಜಾಗನ ನೋಡಿಕೊಂಡು ನಾವು ಗಣೇಶನ ಈ ವ್ರತನ ಮಾಡ್ಕೋಬೇಕು. ಈಗ ಅವರು ಬೆಕ್ಕು ಬಂದಿದೆ ಅಂತ ಹೇಳಿದರು, ಏನು ಮಾಡೋಕ್ಕಾಗಲ್ಲ, ಪ್ರಾಣಿಗಳಂತಂದಮೇಲೆ ಹಾಗೆ ಇರುತ್ತೆ. ಆದರೆ ಹೂಗಳೆಲ್ಲ ಚೆಲ್ಲಿರುತ್ತಲ್ಲ, ಅದನ್ನೆಲ್ಲ ನೀವು ಎತ್ತಿಬಿಟ್ಟು ಒಂದು ಕ್ಯಾರಿ ಬ್ಯಾಗ್ದಲ್ಲಿ ಹಾಕ್ಕೊಳ್ಳಿ. ಕ್ಯಾರಿ ಬ್ಯಾಗ್ದಲ್ಲಿ ಹಾಕಿ ನೀವು ಗಣೇಶನ ವಿಸರ್ಜನೆ ಮಾಡ್ತಿರಲ್ಲ 21ನೇ ದಿನಕ್ಕೆ, ಆವಾಗ ವಿಸರ್ಜನೆ ಹೋಗುವಾಗ ಆ ಕ್ಯಾರಿ ಬ್ಯಾಗೆಲ್ಲ ಹಾಕಿರ್ತಿರಲ್ಲ ಹೂ, ಬಿದ್ದಿದ್ದು ಹೂವೆಲ್ಲ ಅದನ್ನು ತೊಗೊಂಡೋಗಿ ವಿಸರ್ಜನೆ ಮಾಡಿ, ನಡೆಯುತ್ತೆ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಈ ಥರ ಎಲ್ಲ ಅಕಸ್ಮಾತಾಗಿ ಆಗ್ತಾ ಇರುತ್ತೆ. ಆದರೆ ಈಗ ನಾವು ಈ ಕಡೆ ಇಟ್ಟು ಪೂಜೆ ಮಾಡಿರ್ತೀವಿ ಅಂದರೆ ನಾವಾಗೆ ಅದನ್ನು ಎತ್ತಿ ಬೇರೆ ಕಡೆ ಇಡೋ ಹಾಗಿಲ್ಲ, ನಾವಾಗೆ ಅದನ್ನು ಸರಿಸೋ ಹಾಗಿಲ್ಲ ಗಣೇಶನ. ಈ ಪ್ರಾಣಿಗಳು ಬಂದರೆ ಮತ್ತು ಆಲ್ಮೋಸ್ಟ್ ಎಲ್ಲ ಆಕಸ್ಮಿಕವಾಗಿಲ್ಲ ಈ ಥರ ನಡೀತಾ ಇರುತ್ತೆ. ಅದಕ್ಕೆ ನಾವೇ ಒಂದು ಸಾರಿ ಗಣೇಶನಿಗೆ ಕೈ ಮುಕ್ಕೊಂಡು ನಮಸ್ಕಾರ ಬೇಡ್ಕೊಂಬಿಡೋದು, ತಪ್ಪಾಯ್ತಪ್ಪ, ಇನ್ನೊಮ್ಮೆ ಈ ಥರ ಮಾಡಲ್ಲ, ಇನ್ನೊಮ್ಮೆ ಈ ಥರ ನಡೀದೇ ಇರೋ ಹಾಗೆ ನೋಡ್ಕೋತೀನಿ ಅಂತ ನಾವೇ ಗಣೇಶನಿಗೆ ಕ್ಷಮೆ ಕೇಳಿದ್ರೆ ಸ್ವಲ್ಪ ಅವನು ಕ್ಷಮಿಸ್ತಾನೆ ಅಂತ. ಅದಕ್ಕೆಲ್ಲ ಸೊಲ್ಯೂಷನ್ ಅಂದರೆ ಇದೊಂದೇ ಸೊಲ್ಯೂಷನ್ನು. ಆ ಹೂಗಳೆಲ್ಲ ಎತ್ತಿ ಕೇರಿ ಬ್ಯಾಗಲ್ಲಿ ಹಾಕ್ಕೊಳ್ಳಿ, ನೀವು ಗಣೇಶನಿಗೆ ನೀವೇ ಕ್ಷಮೆ ಕೇಳಿಬಿಡಿ. ನೆಕ್ಸ್ಟ್ ಟೈಮ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನಿಮಗೆ ಎಲ್ಲಿ ಸೂಕ್ತ ಅನಿಸುತ್ತೋ ಅಲ್ಲಿ ಇಡಿ, ಅಂದರೆ ಮಕ್ಕಳು ಓಡಾಡೋ ಜಾಗದಲ್ಲಿ ಇಡೋಕ್ಕೆ ಹೋಗಬೇಡಿ. ನೀವೇ ಎತ್ತಿಟ್ರೆ ಅದೊಂದು ಸ್ವಲ್ಪ ಇದಾಗುತ್ತೆ. ಮತ್ತು ಬೆಕ್ಕು, ಪ್ರಾಣಿ ಅವೆಲ್ಲ ಕಾಮನ್, ಮನೇಲಿ ಬೆಕ್ಕೆಲ್ಲ ಸಾಕಿರ್ತೀವಿ, ಅವೆಲ್ಲ ಓಡಾಡ್ತಿರ್ತವೆ. ಹಾಗಾಗಿ ನೀವು ಆಲ್ಮೋಸ್ಟ್ ಅಲ್ಲಿ ದೇವ್ರ ಮನೆ ಪೂಜೆ ಮುಗಿದ ತಕ್ಷಣ ಡೋರ್ ಅದಿದ್ದರೆ ಕ್ಲೋಸ್ ಮಾಡ್ಕೊಂಬಿಡಿ, ಏನಾಗಲ್ಲ, ನಡೆಯುತ್ತೆ. ಇದು ಆ ಸಿಸ್ಟರ್ ಕಮೆಂಟ್ಗೆ ನನ್ನ ಉತ್ತರ ಅವ್ರಿಗೆ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ 3-4 ಕಮೆಂಟ್ಸ್ ಬಂದಿದ್ದು, ಅವರಿಗೆಲ್ಲ ವಿಡಿಯೋದ ಮುಖಾಂತರನೇ, ಅಂದರೆ ಕಮೆಂಟ್ ಮೂಲಕ ಹೇಳಿದರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ನಾನು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲ ಕಮೆಂಟ್ಗಳಿಗೂ ನನ್ನ ಕಡೆಯಿಂದ ಉತ್ತರ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತಿಗೆ ನನಗೆ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಅದೊಂದು ತುಂಬಾ ಖುಷಿ ವಿಚಾರ.
ಏನದು ಸ್ವಲ್ಪ ಸಮಯದಲ್ಲಿ 100 ಸಬ್ಸ್ಕ್ರೈಬರ್ ಆಗಿದ್ದರು, ಎಲ್ಲ ವರಸಿದ್ಧಿವಿನಾಯಕ ಕೃಪೆಯಿಂದ. ಸೊ ನೀವು ವರಸಿದ್ಧಿವಿನಾಯಕ ವ್ರತನ ಮಾಡಿ, ನಿಮಗೂ ಒಳ್ಳೆಯದಾಗತ್ತೆ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ನನ್ನ ಈ ವಿಡಿಯೋ ನೋಡ್ತಾ ಇರೋ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ತುಂಬ ಜನ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನಮಗೂ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕೇ ಬೇಕು. ಹಾಗಾಗಿ ನಾನು ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮೆಲ್ಲ ವಿಡಿಯೋಗಳನ್ನು ನೋಡಿ. ಯಾರು ಈ ವ್ರತನ ಮಾಡಬೇಕಂತ ಅಂದ್ಕೊಂಡಿರ್ತಾರೆ, ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ವ್ರತನ ಯಾವ ಥರ ಮಾಡಬೇಕು, ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಗಂಟೆಗೆ ಮಾಡಬೇಕು ಅನ್ನೋದನ್ನು ನಾನೆಲ್ಲ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಾನು ಯಾವ ಥರ ವ್ರತನ ಮಾಡಿದ್ದೀನಿ ಕೂಡ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ವ್ರತ ಮಾಡಬೇಕನ್ನೋ ಇಷ್ಟ ಇದ್ದವರು ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮಗೆಲ್ಲ ಥರ ಮಾಹಿತಿ ಸಿಗುತ್ತೆ. ಸೊ ನಿಮ್ಮೆಲ್ಲ ಕಮೆಂಟ್ಗಳಿಗೂ ಈ ವಿಡಿಯೋ ಮುಖಾಂತರ ಉತ್ತರ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಸೊ ಹೀಗೆ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ. ಆನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನಮಗೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ, ಓಕೆನಾ? ಆ ವರಸಿದ್ಧಿವಿನಾಯಕ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನೆಲ್ಲ ವಿಡಿಯೋ ನೋಡ್ತಾ ಇರಿಗೂ ಆ ವರಸಿದ್ಧಿವಿನಾಯಕ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್. ನಮಸ್ಕಾರ ರೀ.